ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ಇವತ್ತು ಫೆಬ್ರವರಿ 9ನೇ ತಾರೀಕು ನನ್ನ ವ್ಲಾಗ್ ರೋಡಿಂದ ಸ್ಟಾರ್ಟ್ ಆಗ್ತಿದೆ. ಎಲ್ಲಿಗೆ ಹೋಗಿದ್ದೆ ಅಂದರೆ ಹಾಸ್ಪಿಟಲ್ಗೆ. ಏನಾಗಿತ್ತು ಅಂತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹುಡುಗ ಬಂದು ಬೈಬೇಕು ನನಗೆ, ಅದನ್ನೆಲ್ಲ ವಿಡಿಯೋ ಮಾಡ್ಬಿಟ್ಟು ಹಾಕ್ತಿದ್ಯಾ ಅಂತ. ನಾನು ಒಳ್ಳೆಯವಳಾಗಿ ನಾಟಿ ಮಾಡ್ತಾರಲ್ಲ, ಭತ್ತ ನಾಟಿ ನೋಡೇ ಇಲ್ಲ. ಇವಾಗ ನಾನು ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ, ಕೇಳಿಸಿಲ್ಲ ಅಂದರೆ ವಾಯ್ಸ್ ಬರುತ್ತೆ. ನಮ್ಮನೇಲೂ ಇತ್ತು ಗದ್ದೆ, ಮಾರ್ಬಿಟ್ಟವ್ರೆ. ನಮ್ಮ ತಾತ 500 ರೂಪಾಯಿಗೆ ಮಾರಿದ್ದೆ, ನೋಡಿ ತೋರಿಸ್ತೀನಿ. ಇಲ್ಲೇ ಇದ್ದಿದ್ದು ನಮ್ಮ ಗದ್ದೆನೂ, ಇನ್ನು ಸ್ವಲ್ಪ ಮುಂದೆ. ನಮ್ಮ ತಾತ, ನಮ್ಮ ಅಪ್ಪ ಅವ್ರ ಅಪ್ಪ 500 ರೂಪಾಯಿ ಮಾರಿದಂತೆ. ನಾನು ಕಾಲೇಜಿಗೆ ಹೋಗ್ಬೇಕಾರೆ ವಯಸ್ಸು ಇಟ್ಬಿಟ್ಟು ಹೇಳೋದು, ಇದೇ ನಿಮ್ಮ ಗದ್ದೆ, 500 ರೂಪಾಯಿಗೆ ನಾನು ತಗೊಂಡಿರೋದು ನಮ್ಮ ಮನೇಲಿ ಅಂತಿದ್ದೆ. ನನಗೆ ಒಂದ್ಸಲಿ ಸೊರ್ರೆಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಬಂಗಾರಿ ಕೇಳಿಸ್ಕೊಂಡು. ಈ ಥರ ಕೇಳ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ತೋರಿಸ್ತಿದ್ದೀನಿ. ಅದನ್ನು ಮತ್ತೆ ಇದಕ್ಕೆ ನಾಟಿ ಮಾಡ್ತಾರ ಅಂತ. ಹೌದಾ? ಅದಕ್ಕೆ ಜೋಡಿಸ್ಕೊಂತವ್ರೆ. ಅಲ್ಲಿ ಗ್ರೀನ್ ಕಾಣಿಸ್ತಿದೆಯಲ್ಲ, ಎಂತೆಂಥದ್ದು ಬೆಳೆದೈತಲ್ ಬಂಗಾರಿ ಅಲ್ಲಿ. ಅಲ್ಲಿ ಮುಂದೆ ಮಧ್ಯದಲ್ಲಿ ಅಲ್ಲಂತಿದ್ದು ನಿಲ್ಲಿಸ್ಬಿಟ್ಟೈತಲ್ಲ, ಅಲ್ಲಂತಿದ್ದು ನಮಗಂತೆ. ಒಂದು ನಮ್ಮ ತಾತ ಮಾರಿದ್ದೆ, ಇನ್ನೊಂದು ನಮ್ಮ ಅಮ್ಮರೇ ಮಾರಿದ್ದಾರೆ, ಏನೋ ಸಾಲ ಇತ್ತು ಅಂತ ಅಂತಿತ್ತು. ಇಲ್ಲಿ ತುಂಬ ಜಮೀನು ನಮ್ಮದೇ ಅಂತೆ, ಆದರೆ ಏನು ಮಾಡ್ತೀವಿ, ಅನುಭವಿಸೋ ಪುಣ್ಯ ನಮಗಿಲ್ಲ. ನಮ್ಮ ಮುತ್ತಾತ ಮಾಡಿಟ್ಟಿರನ್ನ, ಮುತ್ತಾತ ಅವ್ರ ತಾತ ಕುದುರೆ ಮೇಲೆ ಹೋಗಿ ತಂದಿದ್ರಂತೆ ಇದನ್ನ ರಾಜಿ ಕಾಲದಲ್ಲಿ. ಈ ಊರಲ್ಲಿ ಕೇಳಿದ್ರೆ ಅದಕ್ಕೆ ಅಂತಾರೆ, ಈ ಜಮೀನು ನಿಂದೆ, ಈ ಜಮೀನು ಅಷ್ಟು ಜಮೀನು ಇತ್ತಂತೆ. ನೋಡಿದರೆ ನಮಗೆ ಕೇಳ್ಕೊಳ್ತೀನಿ, ನನಗೆ ಮಾಡಿದ್ದಂತ ಬೇಕಿತ್ತು ನನ್ನ ಕೈಗೆ. ನೀನು ಯಾಕೆ ನೋಡಿಸ್ತಿದ್ಯಾ? ಅದು ಯಾಕೆ ನನಗೆ ಈ ರೋಡಲ್ಲಿ ಹೋಗೋದು ಮತ್ತೆ ಭಯ. ಏನು ಹೇಳಪ್ಪ ಅಂದರೆ, ಕೊನೆಗೂ ಮನೆ ರೀಚ್ ಆದೆ. ನಾನು ಎಲ್ಲೋಗಿದ್ದೆ, ಗಾಡಿ ಹಾಕ್ಕೊಂಡು ನಾನು ಎಲ್ಲೋಗಿದ್ದೆ ಅಂತ ಹೇಳ್ಬೇಕು ಅಂದರೆ, ನಮ್ಮ ತಂಗಿ ಅಮ್ಮ ಪಾತ್ರೆ ತೊಳಿತಾಳೆ. ಪಾಪ ಎಷ್ಟೊಂದು ಪಾತ್ರೆ, ಮಗುನೂ ನೋಡ್ಕೊಂಡು ಪಾತ್ರೆನೂ ತೊಳಿತಾಳೆ. ಇವಳು ಕೊಟ್ಟ ಉಡುಗೊರೆ, ನಾನಿವತ್ತು ಹೋಗೋದಕ್ಕೆ ಕಾರಣ ಇವಳು ನನಗೆ ಕೊಟ್ಟ ಉಡುಗೊರೆ. ನಾನು ನೆನ್ನೆನೇ ಹೇಳಿದೆ, ನನಗೂ ಬೈಲಾರ್ಗೂ ಬರಲ್ಲ ಅಂತ. ಅದು ಜಾಸ್ತಿ ತಿಂದಿಲ್ಲ, ಹೊಟ್ಟೆ ತುಂಬ ಕಬಾಬ್ನೇ ತಿಂದರ್ ಚೆನ್ನಾಗವ್ರೆ. ಏನೊಂದು 4-5 ಪೀಸ್ ತಿಂದರಿಗೆ ನೀನು ತಿನ್ನೋದಾದ್ಮೇಲೆ ತಿನ್ಬಾರ್ದಾಗಿತ್ತು. ಹಿಂದೆ ಮುಂದೆ ತಿನ್ನೋದೇ ಇಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಬಂದು ನಂಗೆ ಹೇಳ್ದಾಗಲೇ ನೀವು ಗೊತ್ತಾಗ. ಹಿಂದೆ ಮುಂದೆ ಎಲ್ಲ ಓಪನ್ನು. ಏನು ಮಾಡೋದು? ಹ್ಞೂ ಕಣವ, 500 ml ಅಲ್ಲೇ ನರ್ಸಿದ್ರು. ಖಾಲಿ ಮಾಡ್ಕೊಬಂದಿದ್ದೀನಿ, ಎಲ್ಲದನ್ನೂ ನನ್ನ ಬಾಡಿಗೆ ತುಂಬಿಸ್ಕೊಬಂದಿದ್ದೀನಿ. ಮಾಡ್ತೀನಿ. ಬರ್ತಾರೆ ಕ್ಯಾರೆ ಒಳಗೆ ಹಾಸ್ ಬರ್ತಾರೆ. ಕಬಾಬ್ ಏನೋ ತಿಂದ್ಬಿಟ್ಟೆ, ಅದು ಜಾಸ್ತಿ ತಿಂದಿಲ್ಲ, ಸ್ವಲ್ಪ ತಿಂದಿರೋದಷ್ಟೇ. ಇನ್ನು ಪೀಸ್ ಅಂತೂ, ಫ್ರೈ ಪೀಸ್ ಅಂತೂ ಮುಟ್ಟೇ ಇಲ್ಲ. ಕಬಾಬು, ಚಟ್ನಿ, ಗ್ರೀನ್ ಚಟ್ನಿ ಚೆನ್ನಾಗಿ ತಿಂದಿರೋಳು ಇವಳು. ಏನೊಂದು ಅರ್ಧ kg ಇವಳೇ ತಿಂದಾಳೆ, 4 ಪೀಸ್ ತಿಂದಾಳೀಗ. ಆಗೋದು ಈ ಪರಿಸ್ಥಿತಿ. ಬೇಡಪ್ಪ ಬೇಡ ಇದ್ರ ಸವಾಸ. ಇನ್ನೊಂದು ಸಲ ಬೈಲರ್ ಸವಾಸಕ್ಕೆ ಹೋಗಲ್ಲ. ಹಾಸ್ಪಿಟಲ್ಗೆ ಹೋಗಿ ಗ್ಲೂಕೋಸ್ ಹಾಕಿಸ್ಕೊಂಡು, ಇಂಜೆಕ್ಷನ್ ಹಾಕಿಸ್ಕೊಂಡು, ಇವಾಗ ಮಾತ್ರೆ ಬೇರೆ ನುಂಗಬೇಕು. ನಾನೇ ದುಡ್ಡು ಕೊಟ್ಟು, ನಾನೇ ಚಿಕನ್ ತರಿಸಿ, ನಾನೇ ಕಾಯಿಲೆನೂ ತರಿಸ್ಕೊಂಡು, ನಾನೇ ಹಾಸ್ಪಿಟ್ಲಿಗೂ ಓಡಾಡಬೇಕು. ಎಲ್ಲ ನನ್ನದೇ ಖರ್ಚು, ಯಾರ್ದು ಖರ್ಚಿಲ್ಲ. ಇನ್ನು ನಾನೇ ಮಾಡಿಕೊಟ್ಟಿದ್ದೀನಿ. ನನಗಿದು ಬೇಕಿತ್ತಾ? ಇನ್ನು ಬಾವಿಗೆ ಬೇರೆ ಹೇಳಿದ್ದೀನಿ, ಬತ್ತೀನಲ್ಲ ಬಾವ ಮಾಡ್ಕೊಂಡು ತಿನ್ನೋಣ, ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಅಲ್ಲಿ ಬೆಂಗಳೂರಿಗೆ. ಇನ್ನು ಅಲ್ಲಿಗೆ ಬೇರೆ ಹೋಗ್ತೀನಿ. ತೊಟ್ಲು ಮಗ್ಚ ಶಾಸ್ತ್ರಕ್ಕೆ ಎಲ್ಲಿಗೆ ಹೋಗ್ತೀನಿ? ಬೆಂಗಳೂರಿಗೆ ಹೋಗ್ತೀನಿ.
ಇನ್ನು ಅಲ್ಲಿ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಬೇರೆ. ನಾನಂತೂ ತಿನ್ನಲ್ಲ. ನಾನು ಓನ್ಲಿ ಮಟನ್ 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 ತಿಂದರೆ ಏನೂ ಆಗಲ್ಲ, ಚೆನ್ನಾಗಿರ್ತೀನಿ. ಬಲ್ಗೈಗೆ ಬೇರೆ ಇಂಜೆಕ್ಷನ್ ಹಾಕ್ಬಿಟ್ಟವ್ರೆ, ಗ್ಲೂಕೋಸ, ಕೈ ಏನೋ ಬರ್ತೈತೆ. ಸಿಗ್ತೀನಿ ಮತ್ತೆ. ಯಾಕೆ ಏನು ಮಾಡಿದ್ಲು? ಮಲ್ಕೊಂಡ್ರಳು ನನ್ನ ಮಗಳು. ತುಂಬ ಕಷ್ಟ ಕೊಟ್ಟಿರಂಗವಳೆ ಅವ್ರ ಚಿಕ್ಕಿಗೆ. ಏನೋ ದುದ್ದದಿಂದ ಏನು ತಂದ್ರಿ ಅಂದರೆ ನನ್ನ ಫೇವ್ರೆಟ್ ಜಾಮೂನು, ಜಾಂಗೀರ. ಏನು ಹೇಳು? ಥೋ ಜಾಮೂನಲ್ಲ, ಗುಲಾಬ್ ಜಾಮೂನ್ ಅಲ್ಲ ಬಂಗಾರಿ, ಜಾಂಗೀರು. ಜಿಲೇಬಿ ಜಾಂಗೀರ್ ಅಂದರೆ ಮತ್ತೆ ಜಾಂಗೀರಲ್ಲ, ಇದು ಜಿಲೇಬಿ, ಇನ್ನೊಂದು ಜಾಂಗೀರು. ಒಟ್ನಲ್ಲಿ ಇದ್ದಂಗೆ ಇಷ್ಟ ಅಷ್ಟೇ. ಪ್ರೆಗ್ನೆನ್ಸಿಲಿ ತೋರಿಸ್ಕೊಂಡು ತಿಂದೀನಿ ಜಾಂಗೀರು. ಜಿಲೇಬಿ ಇದ ಎರಡೇ ಎರಡು ಇದು ಬರುತ್ತಲ್ಲ ಅತ್ತನೇ, ಇದು ಜಾಂಗೀರು. ಈ ಜಾಂಗೀರು ನನ್ನ ದಾಂಡಿ ಮಾಡ್ತೀಯ. ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಇವಾಗ ಅಲ್ಲ, ಪ್ರೆಗ್ನೆನ್ಸಿ ಇದ್ದಾಗ ತಿಂದಿದ್ದೀನಿ. ಚಕ್ಕ ತಿಂದೀನಿ. ಕುಡವಲೇ ನೀರು ಕುಡಿಯೋಣ, ನೀರು ತರ ಪಚ್ಚ. ನನ್ನ ಮಗಳಿಗೆ ಶಾಂಪು, ನಮ್ಮ ಅಮ್ಮನ ತಲೆಗೆ ಬಣ್ಣ. ಅಲ್ಲಿ ವಿಡಿಯೋ ಮಾಡ್ಬೇಡ, ಮಾತ್ರೆ ಇವೇ ಮಾತ್ರೆ, ಎರಡೇ ಮಾತ್ರೆ. ಇದು ಗ್ಯಾಸ್ಟ್ರಿಕ್ ಮಾತ್ರೆ. ಇದನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಕೊಟ್ಟರು, ಇದನ್ನ ಮೆಡಿಕಲಲ್ಲಿ ತಗೊಳಕ್ಕೆ ಹೇಳಿದ್ರು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗ್ಯಾಸ್ಟ್ರಿಕ್ ಮಾತ್ರೆ ಇರಲಿಲ್ವಾ? ಗೊತ್ತಿಲ್ಲ. ಇಲ್ಲ ಅಂದ್ರೆ ಅವರು ತರಿಸ್ಕೊಡ್ಬೇಕು ಅಂತೇಳಿ ತಗೊಂಡು ಮತ್ತೆ ಕೇಳಬೇಕಾಯ್ತು. ಕೊಡಮ್ಮ ತಿನ್ನಿ. ನಮ್ಮನೇಲಿ ಯಾರಿಗೂ ಊಟ ಬೇಡ, ಯಾರಿಗೂ ಊಟ ಬೇಡ. ನಾನು ಕಳಿಸ್ತಿದ್ದೀನ, ಜ್ಯೂಸ್ ಮಾಡಿಕೊಡು ಕುಡಿ. ನಾನೇ ಪೇಷಂಟ್, ನನ್ನ ಹತ್ರ ಜ್ಯೂಸ್ ಕೇಳ್ತಾರೆ. ನಾನು ಕೈಯಾರೆ ಮಾಡಿಕೊಡ್ಬೇಕಲ್ಲ, ಆವಾಗ ರುಚಿ ಚೆನ್ನಾಗಿರುತ್ತಂತ ಅಲ್ವಾ? ಅದಕ್ಕೆ ಇನ್ನೊಂದು ಚಮಚ ಎಲ್ರಿಗೂ ಜ್ಯೂಸ್ ಮಾಡಿಕೊಡ್ತಿದ್ದೀನಿ. ಇದು ಹಣ್ಣಿನ ಹೆಸರು ಕರ್ಬೂಜ, ಕನ್ನಡದಲ್ಲಿ ನಾವು ಹೇಳೋದು. ಈ ಎಂತ ನಂಗೆ ಗೊತ್ತು, ತುದಿಲೈತು ಬರ್ತಿಲ್ಲ ಅದ್ರ ಹೆಸರು. ಇಂಗ್ಲೀಷಲ್ಲಿ ವೀಕು ನಾವು, ಅದಕ್ಕೆ ಬರ್ತಿಲ್ಲ. ಎಷ್ಟು ವೀಕ್ ಅಂದರೆ ಸಿಕ್ಕಾಬಟ್ಟೆ ವೀಕ್. ಅದು ಇನ್ನೂ ಹಾಕ್ಬಿಡ್ಬೇಕು. ನೀರು ಹಾಕ್ತಿದ್ದೀನಿ ಅಂತ ಅನ್ಕೊಬೇಡಿ, ಸ್ವಲ್ಪ ಹಾಕ್ತಿ ಅಷ್ಟು. ಹಾಲು ತುಂಬ ಬಿಸಿ ಐತೆ ಅದಕ್ಕೆ. ಆಮೇಲೆ ಇಲ್ಲಿ ನೋಡಿ ಬಾಯ್ತಾ. ಈಕೆಗೂ ಬೇಕಂತಿದ್ದು ಜ್ಯೂಸ್. ಆ ಸ್ಮೆಲ್ಲಿಗೆ ಹಂಗೆ ಆಡ್ತಿರೋದು. ಜ್ಯೂಸ್ ಬೇಕೇನವ? ಸಿಪ್ಪೆ ಹಾಕ್ತೀನಿ. ಅದೊಂದಕ್ಕೆ ಇಟ್ಬೇಡ, ಮೂರಕ್ಕೂ ಸಮ ಸಮ ಪಾಲು ಹಾಕ್ಬೇಕು. ತಿನ್ನು. ಲತಾಂಟಿ ಫೋನ್ ಮಾಡ್ತೈತೆ, ರಿಸೀವ್ ಮಾಡಿ. ಇಲ್ಲೇ ಕಿಟಕಿನೇ ನೋಡ್ಕೊಳಂಗೆ ಆಡ್ತಾಳೆ. ಎಲ್ಲ ತಣ್ಣ ಜ್ಯೂಸ್ ಕುಡಿದ್ರೆ ನಮ್ಮಲ್ಲಿ ಬಿಸಿ ಬಿಸಿ ಜ್ಯೂಸ್. ಹಾಲು ಇನ್ನೂ ಸ್ವಲ್ಪ ಬಿಸಿ ಇತ್ತು. ಎಲ್ಲ ಅರ್ಜೆಂಟಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತೀನಿ. ನಾನು ರೆಸ್ಟ್ ಮಾಡ್ಬೇಕು, ನಂಗೆ ಸುಸ್ತಾಯ್ತೈತಿ. ಅದಕ್ಕೆ ಬಿಸಿ ಬಿಸಿ ಜ್ಯೂಸ್ ಕೊಡ್ತಿದ್ದೀನಿ ನಂಗೆ. ಅದನ್ನು ಅದೇ ಲೋಟ ತಗ. ನಮ್ಮದು ಎಳ್ನೀರು ಕುಡಿದೊಟ್ಟಿದ್ದೀವಿ. ಅವನಿಗೂ ವಿರಾಜಿಗೂ ಎಲ್ಲರಿಗೂ ಬಿಸಿ 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 ಜ್ಯೂಸ್. ಇವತ್ತು ನೆಕ್ಸ್ಟ್ ಡೇ, ಅಂದರೆ ಡೇಟ್ ಎಷ್ಟು ಇವತ್ತು? 10 ಫೆಬ್ರವರಿ 10ನೇ ತಾರೀಕು ಮಂಗಳವಾರ. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ. ಸೊ ಮಾರಿ ಹಬ್ಬಕ್ಕೆ ಏನು ಮಾಡಿದ್ದೀವಿ ಅಂದರೆ, ನಮ್ಮಮ್ಮ ಆಲ್ರೆಡಿ ಕಾಳು, ಈ ಕಾಳಲ್ಲಿ ಕಡಲೆಕಾಳು, ತೊಗರಿಕಾಳು, ಅವರೆಕಾಳಿದೆ, ಮತ್ತು ಟಮಟ, ಅಕ್ಕಿ ಟಮಟ, ಮತ್ತು ಆ ಕಾಳುಗಳದ್ದು ಬಸ್ಸಾಂಬಾರು ಮತ್ತು ಅನ್ನ. ಅಲ್ಲಿಗೆ ಮಾರಿ ಪೂಜೆಗೆ ತಗೋಗೋದು ಟಮಟ ಕಡಲೆಕಾಳು ಅಷ್ಟೇ. ಇನ್ನೆಲ್ಲ ಮನೇಲೆ ಊಟ ಮಾಡೋದೆ. ಮನೇಲಿ ಊಟ ಮಾಡೋದಕ್ಕೆ ಇದ್ದಾವೆ, ಕಡಲೆಕಾಳು ಇದೆ ಊಟಕ್ಕೆ.
ಸೊ ಹೋಗಿ ಅಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅಲ್ಲಿ ಇವತ್ತು ಏನು ಅದೆಂಥದ್ದು ಹಚ್ಚುತ್ತಾರಲ್ಲ, ಅದೇನು ಹಚ್ಚುತ್ತೀರಲ್ಲ, ಎಣ್ಣೆ ಹಚ್ಚದ? ಅಲ್ಲ ಕಣಪ್ಪ, ಇದ್ರಲ್ಲಿ ಹಚ್ಚುತ್ತೀರಲ್ಲ ಅದು ಪಂಜು. ಹಳ್ಳಿ ಕಡ್ಡಿಲಿ ಮಾರಿಕೋಲ್ ಹಚ್ತಾರೆ, ಅದನ್ನು ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ತಲೆಗೆ ಎಣ್ಣೆ ಹಾಕಬೇಕು. ನನ್ನ ಮಗಳು ಫಸ್ಟ್ ಟೈಮ್ ಇಲ್ಲಿ ಕಾಣಿಸ್ತೀನಿ, ಫಸ್ಟ್ ಟೈಮ್ ಒಂದು ಕಡೆ ಹೋಗ್ತಿದ್ದಾರೆ ಮೇಡಮ್ ಅವರು, ದೇವ್ರ ಹತ್ರ ಎಣ್ಣೆ ಹಾಕಿಸ್ಕೊಬರಕ್ಕೆ. ಹೋಗೋಣ ಏನಾದ್ರು ಮುಚ್ಕೊಳ್ಳೆ ಅದ್ರ ಮೇಲೆ. ನಡೀರಿ ಹೋಗ್ತಿದ್ವಿ, ತೋರಿಸ್ತೀವಿ ಅರಿ ಹಬ್ಬ ಹೇಗ್ ಮಾಡ್ತೀವಿ, ಹೆಂಗಿರುತ್ತೆ ಅಂತ. ಇನ್ನು ನಾವು ಹೊಲ್ದತ್ರ ಇರೋದು, ಲೈಟ್ ಇದೆಯಲ್ವಾ ಹೊಲ್ದತ್ರ ನಾವಿರೋದು, ಊರೊಳಗೆ ಅದಿರೋದು. ಸೊ ಊರೊಳಗೆ ಬೈಕಲ್ಲಿ ಹೋಗ್ತೀವಿ, ಎರಡು ಬೈಕಲ್ಲೂ ಇಬ್ಬಿಬ್ರು ಹೋಗ್ತೀವಿ. ಈ ರೇಂಜಿಗೆ ಹುಡುಗಿ ನೋಡೋದ್ ಬೇಡ ಪ್ರಪಂಚವಾ, ಈ ರೇಂಜಿಗೆ ಮುದ್ರಿಕೊಂಡ್ರೆ ನಾಳಿಕಿನ್ ಬೆಂಗಳೂರಿಗೆ ಹೆಂಗೆ ಕರ್ಕೊ ಹೋಗೋದು? ಹೆಂಗೆ ಮಗಳೇ ಹೋಗೋದು? ಹಿಂಗೆ ಪ್ಯಾಕ್ ಮಾಡ್ಕೊಂಡು ಯಾರಾದ್ರೂ ಬೆಂಗ್ಳೂರಿಗೆ ಹೋಗ್ತಾರಾ? ಹಾಂ, ಲೈಟ್ ಬಿಟ್ಟು ಇನ್ನೇನು ನೋಡ್ತಾಯಿಲ್ಲ, ನನ್ನ ಕಡೆ ಗಮನನೇ ಇಲ್ಲ. ನಿಧಾನ ಹಿಂದಾಡ್ತೀರಲ್ಲ. ನಡಿ, ಅವನು ಹಿಡ್ಕತಾನ ನಡಿ, ಅವನು ನಮ್ಮ ಜೊತೆಲೇ. ನಡಿ. ಅಲ್ಲಿ ನಾವು ತಗೋಗಿರ್ತೀವಲ್ವ ಮಾರಿಕೋಲ್ ಪಂಜು, ಅದನ್ನು ತಗೋಗ್ಬಿಟ್ಟು ಅಲ್ಲಿ ಮಾರಿಕಲ್ ಮುಂದೆ ಕಚ್ಚೋದು. ಅಲ್ಲೆಲ್ಲ ಬರೀ ಗಂಡಸ್ರೇ ಇದ್ದರು, ಹಂಗಾಗಿ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ದೂರದಿಂದಲೇ ಮಾಡಿದ್ದೀನಿ. ಮತ್ತು ಇಲ್ಲಿ ಮಾರಮ್ಮನ ಪೂಜೆ ಇರ್ತಾರೆ, ಅದ್ರ ಮುಂದೆ ನಾವೇನೇನು ತಗೋಗಿರ್ತೀವಿ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಕಳಿಸ್ತಾರೆ. ಈ ಮಾರಮ್ಮನ ಎಣ್ಣೆ ಏನು ಹಾಕಿಸ್ತೀವಿ ಅದನ್ನು ಆವಾಗ ಹುಟ್ಟಿದ ಮಕ್ಕಳಿಗೂ ಹಾಕಿಸ್ಬೇಕು. ಮಕ್ಕಳನ್ನ ಮಾರಮ್ಮನಿಂದ ಮುಚ್ಚಿಡಬಾರ್ದು ಅಂತಂತಾರೆ, ಒಳ್ಳೆಯದು ತುಂಬ ಅಂತ. ಮಾರಿ ಹಬ್ಬದ ಎಣ್ಣೆ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನೇನಿದ್ರು ಊಟ ಮಾಡ್ಬೇಕು, ಮಲ್ಕೊಂಬೇಕು. ಇನ್ನೇನು ಸಮಾಚಾರ? ಎಲ್ಲ ಆರಾಮಾಗಿದ್ದೀರಾ? ಹೆಂಗೆ ಬರ್ತಿದೆ ನನ್ನ ವೀಡಿಯೋಸ್? ನೋಡ್ಬೋದಾ ಕಣ್ಣಿಂದ? ನಿಮಗೇನಾದರೂ ನಾನು ಮಾಡೋ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಪವನಪುತ್ರಿ ವ್ಲಾಗ್ಸ್ ಮರಿಬೇಡಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್.